Welcome back to Success Academy Jamkhandi. This is Ramesh Pujari, dear students. Thumbnail ನಲ್ಲಿ ನೋಡಿದ್ದೀರಾ GPSTR ಪೇಪರ್ 1 ಪೇಪರ್ 2 ಇಂಗ್ಲಿಷ್ ಸಬ್ಜೆಕ್ಟ್ ಇರಬಹುದು ಅಥವಾ ಬೇರೆ ಇರಬಹುದು, ಬಟ್ ನಾನು ಈಗ ಹೇಳ್ತಾ ಇರೋದು ಇಂಗ್ಲಿಷ್ಗೋಸ್ಕರ. ಸಕ್ಸಸ್ ಅಕಾಡೆಮಿ ಜಮಖಂಡಿದಲ್ಲಿನೇ ಸಬ್ಸ್ಕ್ರಿಪ್ಷನ್ ಯಾಕೆ ತಗೋಬೇಕು ಅಥವಾ ತಗೊಂಡ್ರೆ ಏನು ವಿಶೇಷತೆಗಳು ಅಥವಾ ಬೆನಿಫಿಟ್ಸ್ಗಳು ನಿಮ್ಗೆ ಸಿಗುತ್ತೆ ಅದರ ಬಗ್ಗೆ ನಾನು ಒಂದು ಚಿಕ್ಕ ವಿಡಿಯೋದ ಸೆಷನ್ ಮಾಡ್ತಾ ಇದ್ದೀನಿ. ಇದನ್ನ ಮಾಡ್ತಾ ಇರೋದಕ್ಕೆ ಕಾರಣ ಏನಂತಂದ್ರೆ ವಿನಯ್ ರಾಜ್ ಅಥವಾ ವಿನಯ್ ಅಂತ ಒಬ್ಬರು ಸ್ಟೂಡೆಂಟ್ ನಿನ್ನೆ ನಂಗೆ ಕಾಲ್ ಮಾಡಿದ್ರು. ಅವ್ರು ನಂಗೆ ಕಾಲ್ ಮಾಡಿ ಏನಂತಿದ್ದಾರೆ ಅಂದರೆ, ಸರ್ ನಿಮ್ಮ ಬಗ್ಗೆ ನಮ್ಗೆ ಏನೂ ಗೊತ್ತೇನೇ ಇಲ್ಲ, ನಿನ್ನೆ ತಾನೇ ಒಂದು ಯೂಟ್ಯೂಬ್ದಲ್ಲಿ ರೆಕಮೆಂಡೇಶನ್ ಬಂದಿತ್ತು ನಿಮ್ಮದು ವಿಡಿಯೋದ, ಅದನ್ನು ನೋಡಿದ ಮೇಲೆ ಲಾಸ್ಟ್ ಟೈಮ್ ನಾನು ಈ ಜಾಬನ್ನು ಕಳ್ಕೊಳ್ಳಿಕ್ಕೆ ಕಾರಣ ಏನೇನಿತ್ತು, ಈ ಸಲ ನಂಗೆ ಜಾಬ್ ಸಿಗುತ್ತೆ ಅನ್ನಲಿಕ್ಕೆ ಏನೊಂದು ಭರವಸೆ ಈ ಕ್ಲಾಸ್ನಲ್ಲಿ ನನಗೆ ಸಿಕ್ತು ಸರ್. ನಿಮ್ಮದು ವಿಡಿಯೋದ ಬಗ್ಗೆ ಅಥವಾ ನಿಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಭಾಳ ರೆಕಮೆಂಡೇಶನ್ ಆಗ್ತಾ ಇಲ್ಲ ಸರ್, ನಂಗೆ ಗೊತ್ತಿಲ್ಲ, ಬಟ್ ಒಂದು ವಿಡಿಯೋನ ನೀವು ಯೂಟ್ಯೂಬ್ದಲ್ಲಿ ಮಾಡಿ ನಿಮ್ಮ ಸಕ್ಸಸ್ ಅಕಾಡೆಮಿದಲ್ಲಿ ಆ್ಯಕ್ಚುಲಿ ಏನೇನಿರುತ್ತೆ ಅಂತ ಅವ್ರು ನನಗೆ ಹೇಳಿದರು. ಯಾಕಂತಂದರೆ ಕೆಲವೊಬ್ಬರಿಗೆ ವಿಡಿಯೋಗಳನ್ನ ಸರ್ಚ್ ಮಾಡೋದ್ರಲ್ಲಿ ತಪ್ಪು ಮಾಡ್ತಿರ್ತಾರೋ ಅಥವಾ ಯೂಟ್ಯೂಬ್ದಲ್ಲಿ ನಮ್ಮ ಚಾನಲನ್ನು ರೆಕಮೆಂಡ್ ಅದು ಮೇ ಬಿ ಮಾಡ್ತಾ ಇಲ್ಲೋ, ನಂಗೆ ಅದೇನು ಗೊತ್ತಿಲ್ಲ. ನಮಗಷ್ಟು ಆ ಯೂಟ್ಯೂಬ್ ಬಗ್ಗೆ ಅಷ್ಟು ನಾಲೆಜೂ ಇರೋಂಗಿಲ್ಲ, ನಾವು ಜಸ್ಟ್ ಅಪ್ಲೋಡ್ ಮಾಡ್ಕೋತ ಹೋಗ್ತಿರ್ತೀವಿ. ಸೊ ವಿನಯ್ ರಾಜ್ ಅವ್ರು ಹೇಳಿರುವಂಥ ಮಾತನಿಗೋಸ್ಕರ ನಾನೇನು ಮಾಡ್ತಾ ಇದ್ದೀನಿ, ನಮ್ಮ ಸಕ್ಸಸ್ ಅಕಾಡೆಮಿದಲ್ಲಿ ಪೇಪರ್ 1 ಪೇಪರ್ 2ದ ಸಬ್ಸ್ಕ್ರಿಪ್ಷನ್ ಏನು 2,000 ರೂಪಾಯಿದಲ್ಲಿ ನಾನು ಕೊಡ್ತಾ ಇದ್ದೀನಿ ಎಕ್ಸಾಮ್ವರೆಗೆ, ಅದರ ಬಗ್ಗೆ ಸಂಕ್ಷಿಪ್ತವಾದ ವಿವರಣೆಯನ್ನು ಕೊಡ್ತೀನಿ, ಏನೇನು ಬೆನಿಫಿಟ್ಸ್ಗಳಿದಾವ. ಓಕೆ, ಬನ್ನಿ ಹಾಗಾದರೆ ನೋಡೋಣ. ಸಕ್ಸಸ್ ಅಕಾಡೆಮಿದಲ್ಲಿ ಸಬ್ಸ್ಕ್ರಿಪ್ಷನ್ ತಗೊಂಡ್ರೆ ಅಥವಾ ಪಡೆದರೆ ಸಿಗುವ ವಿಶೇಷತೆಗಳು. ಈಗಾಗಲೇ ಗೊತ್ತು ನಿಮಗೆ, ನಮ್ಮಲ್ಲಿ ಸಬ್ಸ್ಕ್ರಿಪ್ಷನ್ ತಗೊಳ್ಳೋರು GPSTR ಇಂಗ್ಲೀಷು ಇರುತ್ತೆ, ಸಮಾಜ ವಿಜ್ಞಾನ ಇರುತ್ತೆ, PCMBನೂ ಇರುತ್ತೆ. ಅರ್ಥ ಆಯ್ತಾರೆ? 2 ಥರದ್ದು ಫೀಸು, 3 ಥರದ್ದು ಫೀಸು 2000 ಇದೆ. ಇದ್ರ ಮೇಲೆ ರೆಫರಲ್ ಕೋಡ್ಗಳದಾವ, ಆ ಕೋಡನ್ನು ಹಾಕಿದ್ರೆ ಡಿಸ್ಕೌಂಟ್ ಸಿಗುತ್ತೆ ನಿಮಗೆ. ಅರ್ಥ ಆಯ್ತಾ? ಅದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೇನೆ. ಒಂದೇ ಬೆನಿಫಿಟ್ ಏನಪ್ಪ ಅಂತಂದರೆ 280ಕ್ಕಿಂತ ಹೆಚ್ಚು ಜನ ಅಪಾಯಿಂಟ್ ಆಗಿರುವಂತಹ ಒಂದು ಸಂಸ್ಥೆ ಸಕ್ಸಸ್ ಅಕಾಡೆಮಿ ಜಮಖಂಡಿ ಲಾಸ್ಟ್ ಟೈಮ್ ಇಂಗ್ಲಿಷ್ ಕ್ಯಾಂಡಿಡೇಟ್ದ ಲಿಸ್ಟ್ನಲ್ಲಿ. ಅರ್ಥ ಆಯ್ತಾ? ಇದು ಒಂದನೇದ್ದು. ಇನ್ನು ಎರಡನೇ ಬೆನಿಫಿಟ್ ಏನಪ್ಪ ಅಂತಂತಂದ್ರೆ ನಾನು ನಿಮಗೋಸ್ಕರ ಹೇಳ್ತಾ ಇರೋದು ತುಂಬ ಇಂಪಾರ್ಟೆಂಟ್ ಆಗಿ ಇಲ್ಲಿ ಲಕ್ಷ ಕೊಟ್ಟು ಕೇಳಲಿಕ್ಕೆ ಪ್ರಯತ್ನ ಪಡಿ. ನಾನು ನಿಮಗೆ ಪೇಪರ್ 1 ಪೇಪರ್ 2ದ ಕಂಪ್ಲೀಟ್ ಆದಂತಹ ಸಿಲೆಬಸ್ಸನ್ನು, ಕಂಪ್ಲೀಟ್ ಆದಂಥ ಕ್ಲಾಸಸ್ಗಳನ್ನು ಮಾಡಿಕೊಡ್ತೇನೆ. ಅರ್ಥ ಆಯ್ತಾ? ಸೈಕಾಲಜಿ ಕನ್ನಡ ಮೀಡಿಯಮ್, ಇಂಗ್ಲೀಷ್ ಮೀಡಿಯಮ್, ಯಾವ್ಯಾವ ಬುಕ್ನಲ್ಲಿ ಕ್ವಶನ್ಸ್ಗಳಿಗೆ ಬರ್ತಾ ಇದೋ ಅವುಗಳನ್ನು ಹೇಳ್ತೇನೆ, ಸುಮ್ಮನೆ ಲೋಕಲ್ ಬುಕ್ಸ್ಗಳಿಂದ ಹೇಳ್ತಿರೋದಲ್ಲ. ಅರ್ಥ ಆಯ್ತಾ? ತಿಳ್ಕೊಳ್ಳಿ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ, ಈ 2 ಪೇಪರ್ಗೆ ಫೀಸ್ ಈಗ ಸದ್ಯ 2000 ಇದೆ, ಬಟ್ ಆ್ಯಕ್ಚುಲಿ ನಿಮ್ಮ ಬೆನಿಫಿಟ್ಸ್ಗಳೇನು ಅದನ್ನ ಕೇಳಿ. ನಾನು ನಿಮಗೋಸ್ಕರ ಪೇಪರ್ 1ದ ಕ್ಲಾಸನ್ನು ಮಾಡ್ತೀನಿ, ಅದ್ರದ್ದು 1499 ರೂಪೀಸ್ ಫೀಸ್ ಅದ. ಅರ್ಥ ಆಯ್ತಾ ರೀ? ಸಪ್ರೇಟಾಗಿ ತೊಗೊಳಕ್ಕೆ ಹೋದರೆ ಬೇರೆ ಇಂಗ್ಲೀಷ್ ಗ್ರಾಮರ್ ಅಂತ ಒಂದು ಕ್ಲಾಸ್ ಇದೆ. ಅರ್ಥ ಆಯ್ತಾ ರೀ? ಬೇರೆ ಇಂಗ್ಲೀಷ್ ಗ್ರಾಮರ್ ಅಂತ, ಆ ಇಂಗ್ಲೀಷ್ ಗ್ರಾಮರನ್ನು ನೀವು ನೋಡ್ಲಿಕ್ಕೆ ಹೋದಾಗ ಅವಾಗ ಗೊತ್ತಾಗುತ್ತಾ ನಾವಿಲ್ಲಿ ಕಾಲೇಜ್ ಪ್ರೊಫೆಸರ್ಗಳಿಗೆ, ಲೆಕ್ಚರರ್ಸ್ಗಳಿಗೆ, ಹೈಸ್ಕೂಲ್ ಟೀಚರ್ಸ್ಗಳಿಗಂತ ಕೇವಲ ಇಂಗ್ಲೀಷನ್ನು ಅಷ್ಟೇ ಕಲೀಲಿಕ್ಕೆ ಬಂದಿರ್ತಾರೆ, ಅದನ್ನು 1799 ರೂಪೀಸ್ದಲ್ಲಿ ಹೇಳ್ಕೊಡ್ತೇನೆ. ಡಿಸ್ಕ್ರಿಪ್ಟಿವ್ ಇಂಗ್ಲೀಷ್ ಅದು ಸಪ್ರೇಟ್ ಫೀಸ್ 1200 ಅದ. ನಮ್ಮಲ್ಲಿ ವೊಕ್ಯಾಬ್ಯುಲರಿ ಅಂತ ಒಂದು ಸಪ್ರೇಟ್ ಕೋರ್ಸ್ ಅದ, ಅದಕ್ಕೆ 500 ರೂಪಾಯಿ. ಇನ್ನು ಡಿಸ್ಕ್ರಿಪ್ಟಿವ್ ಟೆಸ್ಟ್ ಸಿರೀಸ್ ಇವತ್ತಿಂದ ಸ್ಟಾರ್ಟ್ ಆಗ್ತಾ ಇದೆ. ಪ್ರತಿ ವಾರ ಸೋಮವಾರ ಒಂದು ದಿನ, ಗುರುವಾರ ಒಂದು ದಿನ ಡಿಸ್ಕ್ರಿಪ್ಟಿವ್ ಟೆಸ್ಟ್ ಬರ್ತದ. ನೀವು ಅಲ್ಲಿ ನೋಡಬೇಕು ಪ್ರಶ್ನೆಗಳನ್ನು, ಅದನ್ನು ಉತ್ತರ ಬರೀಬೇಕು, ನನಗೆ ವಾಟ್ಸಪ್ ಮಾಡಬೇಕು, ಸಾರಿ ನಮ್ಮ ಆ್ಯಪ್ದಲ್ಲಿ ಕಳಿಸ್ಬೇಕು, ವಾಟ್ಸಪ್ದಲ್ಲ. ಅರ್ಥ ಆಯ್ತಾ ರೀ? ಟೆಲಿಗ್ರಾಮ್ದಲ್ಲ, ನಮ್ಮ ಆ್ಯಪ್ದಲ್ಲಿ ಕಳಿಸೋ ಫೆಸಿಲಿಟಿ ಇದೆ, ಅದನ್ನು ನಾನು ಹೇಳ್ಕೊಡ್ತೀನಿ. ಡಿಸ್ಕ್ರಿಪ್ಟಿವ್ ಟೆಸ್ಟ್ದ ಬಗ್ಗೆ ಮತ್ತೊಂದು ವಿಡಿಯೋ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಅರ್ಥ ಆಯ್ತಾ? ಅದಕ್ಕೆ ನಾನು 599 ರೂಪಾಯಿ ಫೀಸ್ ಇಟ್ಟಿದ್ದೀನಿ. ಓರಲ್ ಕ್ವಶನ್ ಡಿಸ್ಕಷನ್ ಅಂತ ಇರುತ್ತೆ. ಓರಲ್ ಕ್ವಶನ್ ಡಿಸ್ಕಷನ್ ಅಂದ್ರೆ ಏನು? ಪ್ರತಿ ರವಿವಾರ ದಿನ ವಿದ್ಯಾರ್ಥಿಗಳು, ಅರ್ಥ ಆಯ್ತಾ ರೀ? ಪ್ರತಿ ರವಿವಾರ ದಿನ ನೀವು ತಿಳಿತರಿ ನಮ್ಮಲ್ಲಿ ಓರಲ್ ಟೆಸ್ಟ್ಗಳು, ಅಂದ್ರೆ ನಿಮ್ದೊಂದು ವಿಡಿಯೋ ಬರುತ್ತೆ, ನಾನು ನಿಮ್ಮ ಪಕ್ಕದಲ್ಲೇ ಬರ್ತೀನಿ, ಝೂಮ್ ಮೀಟಿಂಗ್ ಇರುತ್ತಲ್ಲ ಆ ಥರ ನಾನು ನಿಮ್ಮನ್ನು ಕ್ವಶನ್ ಕೇಳ್ತೀನಿ. ಫಾರ್ ಎಕ್ಸಾಂಪಲ್, ವಾಟ್ ಡು ಯು ಸೇ ಅಬೌಟ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ? ಅವಾಗ ನೀವು ನಾನು ಕೂಡ ಮಾತಾಡ್ತೀರಾ. ಎಕ್ಸಾಕ್ಟ್ ಗ್ರಾಮರ್, ಎಕ್ಸಾಕ್ಟ್ ವೊಕ್ಯಾಬ್ಯುಲರಿ, ಫಾರ್ಮೇಷನ್ ಆಫ್ ಸೆಂಟೆನ್ಸಸ್ ಇನ್ ಸಿಂಪಲ್, ಕಂಪೌಂಡ್, ಕಾಂಪ್ಲೆಕ್ಸ್, ಇವೆಲ್ಲ ಆಧಾರವನ್ನು ಇಟ್ಕೊಂಡು ಅಚ್ಚುಕಟ್ಟಾಗಿ ನೀನು ಮಾತಾಡ್ಲಿಕ್ಕೆ ಬಂದರೆ, ನಿನ್ನ ವಿಚಾರಗಳನ್ನು ನಂಗೆ ತಿಳಿಸ್ಲಿಕ್ಕೆ ಬಂದರೆ ಆಟೋಮೆಟಿಕ್ ಆಗಿ ನಿನಗೆ ಬರೀಲಿಕ್ಕೂ ಬರುತ್ತೆ ನಾನು ಡಿಸ್ಕ್ರಿಪ್ಟಿವ್ದಲ್ಲಿ. ಈ ಒಂದು ವಿಶೇಷವನ್ನು ಇಟ್ಕೊಂಡು ನಾನು ನಿಮಗೋಸ್ಕರ ವಿದ್ಯಾರ್ಥಿಗಳೇ ಓರಲ್ ಕ್ವಶನ್ ಡಿಸ್ಕಷನ್ ಕ್ಲಾಸ್ ಅಂತ ಒಂದು ಮಾಡ್ತೀನಿ ಪ್ರತಿ ರವಿವಾರ. ಅದಕ್ಕೆ ನಾನು ಫೀಸ್ 500 ರೂಪಾಯಿ ಇಟ್ಟಿದ್ದೇನೆ. ಇನ್ನು
5 ರಾಜ್ಯ ಗುಜರಾತ್, ಕರ್ನಾಟಕ, ಕೇರಳ, ಮಹಾರಾಷ್ಟ್ರ, ತಮಿಳುನಾಡು, ಅದ್ರ ಜೊತೆ ICSE ಮತ್ತು NCERT ಪಾಠಗಳ ಹಿಂದೆ ಬಂದಂತ ಗ್ರಾಮರ್ದ ಎಕ್ಸಸೈಸ್ಗಳನ್ನು ಸಾಲ್ವ್ ಮಾಡ್ತೀನಿ. ಅವು ಕೂಡ ನಿಮಗೆ 1000 ರೂಪೀಸ್ನಲ್ಲಿ ಸಿಗುತ್ತೆ ನಮ್ಮ ಆ್ಯಪ್ದಲ್ಲಿ. ಇವನ್ನೆಲ್ಲವನ್ನು ನೀವು ಪ್ಲಸ್ ಮಾಡಿದರೆ ವಿದ್ಯಾರ್ಥಿಗಳೇ, ಇವನ್ನೆಲ್ಲವನ್ನು ನೀವು ಪ್ಲಸ್ ಮಾಡಿದರೆ ನಿಮ್ಮ ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ ಗೊತ್ತಾ? 7196 ರೂಪಾಯಿ ಆಗುತ್ತೆ ರೀ. ಅರ್ಥ ಆಯ್ತು ರೀ? 7196 ರೂಪಾಯಿ. ಹಾಗಾದರೆ ಈ 7196 ರೂಪಾಯಿದ ಒಂದು ತರಗತಿಯನ್ನು, ಕೋರ್ಸನ್ನು ಪರೀಕ್ಷೆ ಆಗುವವರೆಗೂ, ವ್ಯಾಲಿಡಿಟಿ ಆಗುವವರೆಗೂ, ಅಂದ್ರೆ ಇದರ ಅರ್ಥ ವ್ಯಾಲಿಡಿಟಿಯನ್ನು ಎಕ್ಸಾಮ್ ಆಗುವವರೆಗೂ ನೋಡಿವಿ. ಬೇರೆ ಕಡೆ ಏನಿರುತ್ತೋ ನಂಗೆ ಗೊತ್ತಿಲ್ಲ, ಬಟ್ ನನ್ನಲ್ಲಿ ಎಕ್ಸಾಮದ ಹಿಂದಿನ ತನಕನೂ ನಾನು ನಿಮ್ಗೆ ಜೊತೆ ಇರ್ತೀನಿ ಕ್ಲಾಸ್ ಮಾಡ್ತಾ. ಒಂದು 5 ತಿಂಗಳು ಕ್ಲಾಸ್ ಮಾಡಿ ಆಮೇಲೆ ನೀವು ನೋಡ್ತಾ ಹೋಗಿ ಅಂತ ನಾನು ಅನ್ನಲ್ಲ. ಅರ್ಥ ಆಯ್ತಾನೆ ಆ ಥರದ್ದು? ತಿಳ್ಕೊಂಬಿಟ್ರಿ? ಎಸ್. ನೆಕ್ಸ್ಟು PDF ಇರುತ್ತೆ, ನೋಟ್ಸ್ ಇರುತ್ತೆ, ಟೆಸ್ಟ್ ಸೀರೀಸ್ ಇರುತ್ತೆ, ಮೆಂಟರ್ಶಿಪ್ ಇರುತ್ತೆ. ನಾನೇ ಪ್ಯೂನು, ನಾನೇ ಪ್ರಿನ್ಸಿಪಲ್ಲು. ಬೇಕಾದಾಗ ನನಗೆ ಫೋನ್ ಹಚ್ಚಿರಿ, ಬೇಕಾದಾಗ ವಾಟ್ಸಪ್ ಮಾಡಿರಿ. ಒಂದಿಟ್ಟು ನಿದ್ದೆ ಮಾಡೋ ಟೈಮ್ನಾಗ ಬಿಟ್ಟ ಆಮೇಲೆ ನಾನು ನಿಮಗೆ ರಿಪ್ಲೈ ಮಾಡೇ ಮಾಡ್ತೀನಿ. ಅರ್ಥ ಆಯ್ತು ಆ ಥರದ್ದು? ಕೆಲವೊಮ್ಮೆ ನಾನು ಫೋನ್ ರಿಸೀವ್ ಮಾಡದೇ ಇದ್ದರೆ ತಿಳ್ಕೊಂಬಿಡ್ಬೇಕು ನಾನು ಕಾಲೇಜ್ನಲ್ಲಿದ್ದೀನಿ ಅಥವಾ ಎಲ್ಲಾದರೂ ಕ್ಲಾಸ್ನಲ್ಲಿದ್ದೀನಿ, ಆಫ್ಲೈನ್ ಕ್ಲಾಸ್ನಲ್ಲಿದ್ದೀನಿ ಅಂತ ತಿಳ್ಕೊಂಬಿಡಿ. ಅರ್ಥ ಆಯ್ತಾ? ಹಾಗಾದರೆ 7196 ಎಷ್ಟು ಬೆನಿಫಿಟ್ಸ್ ಅದಾವೋ ಇವೆಲ್ಲವನ್ನ ನೀವು ಪಡಿತೀರ 1999 ಕೇವಲ ಜುಲೈ 30ನೇ ತಾರೀಕುವರೆಗೆ ಮಾತ್ರ. SAJ30 ಅಂತ ಕೋಡ್ ಹಾಕಿ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಅಪ್ಲೈ ಕೂಪನ್ ಕೋಡನ್ನು ಹಾಕಿದರೆ. ನಮ್ಮ ಆ್ಯಪದ ಲಿಂಕು ಹಾಗಾದರೆ ಯಾಕೆ ತಡ ಮಾಡ್ತೀರಾ? ಈಗಲೇ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಲಿಂಕನ್ನು ಯೂಸ್ ಮಾಡ್ಕೊಂಡು ಕೆಳಗೆ ಡಿಸ್ಕ್ರಿಪ್ಷನಲ್ಲಿದೆ, ಆ ಕಮೆಂಟ್ ಸೆಕ್ಷನಲ್ಲೂ ಇದೆ. ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ, ರಿಜಿಸ್ಟರ್ ಆಗಿರಿ ಮೊದಲು, ಆಮೇಲೆ ಒಳಗಡೆ ಹೋಗಿ, ಒಳಗಡೆ ಹೋದ್ಮೇಲೆ ಈ ಕೋರ್ಸನ್ನು ಸರ್ಚ್ ಮಾಡಿರಿ. ಬಟ್ ಅದಕ್ಕಿಂತ ಈಸಿಯಾಗಿ ನನಗೊಂದು ವಾಟ್ಸಪ್ದಲ್ಲಿ ಹಾಯ್ ಅಂತ ವಾಟ್ಸಪ್ ಮಾಡಿ GPSTR HSTR ಅಂತ ನಾನು ನಿಮಗೆ ಏನು ಮಾಡ್ತೀನಿ, ಅದ್ರ ಬಗ್ಗೆ ಕೆಲವು ವಿಡಿಯೋಗಳನ್ನ ಕಳಿಸ್ತೀನಿ. ಆ ವಿಡಿಯೋ ನೋಡಿಕೊಂಡು ಸಬ್ಸ್ಕ್ರಿಪ್ಷನ್ ತೊಗೊಂಬಿಡಿ. ಅರ್ಥ ಆಯ್ತಾ? ದಿಸ್ ಆಲ್ ಅಬೌಟ್ ದಿಸ್ ಶಾರ್ಟ್ ಸೆಷನ್ ಮೈ ಡಿಯರ್ ಸ್ಟೂಡೆಂಟ್ಸ್. ಇದೇನಾದರೂ ನಿಮಗೆ ತುಂಬ ವರ್ತ್ ಇದೆ, ಹೌದು ಈ ಕ್ಲಾಸ್ ತುಂಬ ಒಳ್ಳೆಯದು ಅಂತ ಅನಿಸಿದರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ. #GPSTR ಇಂಗ್ಲೀಷ್ ಅಂತ, ಏನು ಹ್ಯಾಶ್ಟ್ಯಾಗ್ ಅಥವಾ #GPSTR ಇಂಗ್ಲೀಷ್ ಎಲ್ಲ ಕೂಡಿಸಿ ಬರೀರಿ. ಓಕೆ. ಇನ್ನು ಎರಡನೇದ್ದು ನಿಮ್ಮ ಅನಿಸಿಕೆಗಳನ್ನು ಬರೀರಿ. ನೆಕ್ಸ್ಟು ಈ ಸೆಷನ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ನೀವು ಇದನ್ನು ಶೇರ್ ಮಾಡ್ಕೋಬೋದು. ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಬಾಯ್.